ಅರಣ್ಯದ ಬಿಕ್ಕಟ್ಟು ಶೀರ್ಷಿಕೆ. ಅಡಗಿದ ಆತಂಕ, ಕಾಡಿನ ಹಕ್ಕುಪತ್ರ. ಮರುದಿನ ಬೆಳಿಗ್ಗೆ ಅಂಜಲಿ ಮರದ ಬುಡದ ಬಳಿ ಮಲಗಿದಂತೆ ಎದ್ದಳೆ. ಹಗಲಿನ ಬೆಳಕು ಮರದ ಎಲೆಗಳ ನಡುವೆ ಹರಿದು ಬರುತ್ತಿತ್ತು. ಪಕ್ಕದಲ್ಲಿದ್ದ ಜಿಂಕೆಗಳು ನಿಧಾನವಾಗಿ ನಡೆದು ಹೋಗುತ್ತಿದ್ದವು. ಆದರೆ ಆ ಬೆಳಿಗ್ಗೆ ಗಾಳಿ ಇತ್ತೀಚಿನ ದಿನಗಳಿಗಿಂತ ಬದಲಾಗಿದ್ದಂತಿತ್ತು. ಅದರೊಳಗೆ ನಿರಾಳತೆಯ ಜಾಗದಲ್ಲಿ ಆತಂಕದ ಕಂಪನ. ಅವಳು ಮರವನ್ನು ಇನ್ನೊಮ್ಮೆ ತಬ್ಬಿಕೊಂಡು ಹೇಳಿದಳು, ನಾನು ನಿನ್ನ ಕಾಪಾಡ್ತೀನಿ. ಆಮೇಲೆ ಮನೆಯಲ್ಲಿ ಅಜ್ಜನಿಗೆ ಹೇಳಲು ಓಡಿದಳು. ಅಂಜಲಿ, ಅಜ್ಜ, ದಾಟು ಮರ ನನಗೆ ಮಾತಾಡಿದ್ದು ಸತ್ಯ. ಅದು ಜೀವಂತ. ನಾವು ಅದನ್ನು ಉಳಿಸಬೇಕಾಗಿದೆ ಎಂದರೆ ಈಗಲೇ ಕ್ರಮ ತೆಗೆದುಕೊಳ್ಳಬೇಕು. ಅಜ್ಜನ ಕಣ್ಣುಗಳಲ್ಲಿ ಗಂಭೀರತೆ ಮೂಡಿತು. ಅಜ್ಜಿ ತೀವ್ರ ಚಿಂತೆಯ ಜೊತೆ ಕೇಳಿದಳು, ಮತ್ತೆ ಯಾರೋ ಮರವನ್ನು ಕಡಿಯೋಕೆ ಬರುವಾರಾ? ಅಜ್ಜ ನಿಧಾನವಾಗಿ ನಿಲ್ಲುತ್ತಾ ಹೇಳಿದ, ಹೌದು ಮಗಳೇ, ಈ ದಾಟು ಮರವು ಈಗ ಬಿರ್ದಾ ಎನ್ನುವ ಹೊಸ ಅರಣ್ಯ ಮೌಲ್ಯಮಾಪಕನ ಕಣ್ಣಿಗೆ ಬಿದ್ದಿದೆ. ಈತನಿಗೊಂದು ಮಾತ್ರ ಗುರಿ, ಲಾಭ. ಕಳೆದ ವಾರದ ಘಟನೆ. ಫ್ಲಾಶ್ ಬ್ಯಾಕ್. ಹೆಚ್ಚಿನ ಯಂತ್ರದ ಶಬ್ದಗಳು ಕಾಡಿನಲ್ಲಿ ಕೇಳಿಬರುತ್ತಿವೆ. ಫಾರೆಸ್ಟ್ ರೇಂಜ್ ಜೀಪು ಮರದ ಬದಿಯಲ್ಲಿ ನಿಲ್ಲುತ್ತದೆ. ಹೊರಬರುತ್ತಾನೆ ಬಿರ್ದಾ. ಸಣ್ಣ ಮೈಕಟ್ಟು, ಆದರೆ ಕಠಿಣ ಮುಖ, ಕಪ್ಪು ಬೂಟು, ಕೈಯಲ್ಲಿ ಟ್ಯಾಬ್ಲೆಟ್. ಬಿರ್ದಾ, ಈ ಮರದ ಗಾತ್ರ, ಭೂಮಿ ಮೌಲ್ಯ, ಅಂಗಳದ ಅಳತೆ ಎಲ್ಲವೂ ನೋಟ್ ಮಾಡಿ. ಇದು ದೊಡ್ಡ ಯೋಜನೆಯ ಭಾಗ. ಅವನ ಕೈಯಲ್ಲಿರುವ ಡಿಜಿಟಲ್ ಸಾಧನಗಳು ಮರವನ್ನು ಮಾನವೀಯ ಲೆಕ್ಕಾಚಾರದಲ್ಲಿ ಅಳೆಯುತ್ತಿವೆ. ಮರದ ಎಲೆಗಳು ಭೀತಿಯಿಂದ ಕದಲುತ್ತವೆ. ಹಕ್ಕಿಗಳು ಆತಂಕದಿಂದ ಹಾರುತ್ತವೆ. ನೆಲದ ಮೇಲೊಂದು ಎಲೆ ಬೀಳುವುದು, ಅದಕ್ಕೆ ಜೀವವಿದ್ದಂತೆ. ಹಿರಿತನದ ಗಾಂಭೀರ್ಯದಿಂದ ಮರ ಮತ್ತೆ ಮಾತಾಡುತ್ತದೆ. ಅವರು ಮರವನ್ನು ಕಂಡರೆ ಕಡಿಯುವ ವಸ್ತುವೆಂದು ಭಾವಿಸುತ್ತಾರೆ. ಆದರೆ ನನಗೆ ನೆನಪು ಇದೆ. ಸಾವಿರಾರು ಮಕ್ಕಳು ನನ್ನ ನೆರಳಲ್ಲಿ ಮಲಗಿದ ಕ್ಷಣಗಳು, ಹಬ್ಬದ ದಿನಗಳಲ್ಲಿ ಹಾರವನ್ನು ಕಟ್ಟಿದ ಹಿರಿಯ ಮಹಿಳೆಯರು. ನಾನು ಕೇವಲ ಮರವಲ್ಲ, ಈ ಜನರ ನೆನಪುಗಳ ಪಾತ್ರೆ. ಅಂಜಲಿ ಶಾಲೆಗೆ ಹೋಗದೆ ಅಜ್ಜನ ಜೊತೆಗೆ ತಕ್ಷಣ ಹಳ್ಳಿಯ ಕಚೇರಿಗೆ ಹೋಗುತ್ತಾಳೆ. ಅಲ್ಲಿ ಪೆಟ್ಟಿಗೆಗಳ ನಡುವೆ ಒಬ್ಬ ಹಿರಿಯ ಪಟೇಲ್ ಕುಳಿತಿದ್ದಾರೆ. ಫೈಲುಗಳ ಒಳಗೊಂದು ಹಳೆ ಪಟ ಮತ್ತು ದಾಖಲೆ. ಅಜ್ಜ ಅವನಿಗೆ ಕೇಳ್ತಾರೆ, ಈ ದಾಟು ಮರದ ಹಕ್ಕುಪತ್ರಗಳು ನಮ್ಮ ಹಳ್ಳಿಯ ಸಮಿತಿಯ ಬಳಿ ಇವೆ ಅಲ್ಲವಾ? ಪಟೇಲ್ ಅವನೇ ಸ್ಪೆಕ್ಟಿಕಲ್ಸ್ ಹಾಕಿ ತೆವಳುತ್ತಾ ಒಂದು ಹಳೆಯ ದಾಖಲೆ ತೆಗೆದುಕೊಂಡು ಹೇಳುತ್ತಾನೆ, ಇದು ಒಂದು ಶ್ರೇಣಿಯ ಸಂರಕ್ಷಿತ ಮರ. ಆದರೆ ಈಗ ಅದು ಪಟ್ಟಿಯಲ್ಲಿಲ್ಲ. ಯಾರೋ ಇದನ್ನು ಸದ್ದಿಲ್ಲದೆ ಪಟ್ಟಿಯಿಂದ ತೆಗೆಸಿದ್ದಾರೆ. ಅಂಜಲಿಯ ಕಣ್ಣುಗಳಲ್ಲಿ ಕೋಪ ಹಾಗೂ ತೀವ್ರತೆ ಉಕ್ಕುತ್ತವೆ. ಸಂಜೆ ಹೊತ್ತು ಮರದ ಬಳಿಯ ಹಳ್ಳಿ ಸಭೆ. ಅಂಜಲಿ, ಅಜ್ಜ ಮತ್ತು ಕೆಲವರು ಮರದ ಸಮೀಪದ ಕುರುಚಲು ಕುರ್ಚಿಗಳಲ್ಲಿ ಕುಳಿತಿದ್ದಾರೆ. ಮರದ ಶಾಖೆಗಳಲ್ಲಿ ಸ್ಫೂರ್ತಿ ಇರುತ್ತದೆ. ಅಂಜಲಿ ಎದ್ದು ನಿಂತು ನುಡಿದಳು, ಈ ಮರ ನಮ್ಮ ಸ್ಮೃತಿ, ನಮ್ಮ ಕುಟುಂಬದ ಛಾಯೆ. ನಾವು ಇದರ ಸುತ್ತ ಜೀವನ ಕಟ್ಟಿದ್ದೇವೆ. ಇದು ಕಡಿಯುವ ವಸ್ತುವಲ್ಲ, ಇದು ಬದುಕು. ಅವನ ಧ್ವನಿ ಕಾಡಿನಲ್ಲಿ ಹರಡುತ್ತದೆ. ಮರದ ಎಲೆಗಳು ಸದ್ದು ಮಾಡುತ್ತವೆ. ಹಕ್ಕಿಗಳು ಮೇಲಿಂದ ಪಾರ್ಶ್ವಗತಿಯಲ್ಲಿ ಹಾರುತ್ತವೆ. ಒಂದು ಸಮರ್ಥನೆ ದಟ್ಟವಾಗಿ ಮೂಡುತ್ತದೆ. ಆ ಕ್ಷಣಕ್ಕೆ ಬಿರ್ದಾ ಮತ್ತೆ ಮರದ ಬಳಿಗೆ ಬರುವಾಗ ಅವನು ಅಂಜಲಿಯ ಮಾತು ಕೇಳುತ್ತಾನೆ. ಮೊದಲು ನಗುತ್ತಾನೆ, ನಂತರ ಮರದ ಬಳಿ ನಿಂತು ಏನೋ ನೋಡಿ ಹೋಗುತ್ತಾನೆ. ಅವನ ಕಣ್ಣಲ್ಲಿ ಬದಲಾವಣೆಗೊಂದಷ್ಟು ತುಂಡು ಚಿಂತೆ ಮೂಡುತ್ತದೆ. ಅವನ ಪಕ್ಕದಲ್ಲಿದ್ದ ಸಹಾಯಕ ಕೇಳುತ್ತಾನೆ, ಸಾರ್, ಕಡಿಯೋಣವ ಮರ? ಬಿರ್ದಾ ನೆನೆಸಿ ಮರದ ಕಡೆ ನೋಡುತ್ತಾ ಹೇಳುತ್ತಾನೆ, ಇಲ್ಲ, ಈ ಮರ ಮಾತಾಡುತ್ತಿದೆ ಎನಿಸಿತ್ತು. ಅಂಜಲಿಯ ಹೃದಯದಲ್ಲಿ ಹೊಸ ಆಶೆ ಮೂಡುತ್ತದೆ. ಮರ ನಿಧಾನವಾಗಿ ಗಾಡಿ ಸಾಗಿ ಎಲೆಗಳ ಮೂಲಕ ಹಾಡಿನಂಥ ಶಬ್ದ ಹೊರಡಿಸುತ್ತದೆ. ನನ್ನ ಹಕ್ಕುಪತ್ರ ಕಾಗದವಲ್ಲ, ನನ್ನ ಜೀವವೇ ಸಾಕ್ಷಿ.